ಫ್ರೀ ಝೂಮ್ ಕ್ಲಾಸ್ ಅಟೆಂಡ್ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡಿ ಟೆಲಿಗ್ರಾಮ್ ಚಾನಲ್ನ. ಹಾಗೆ ಅಲ್ಲೊಂದು ವೋಟ್ ಮಾಡಿ, ನಾ ಇವತ್ತು ರೆಡಿ ಇದ್ದೀನಾ ರೆಡಿ ಇಲ್ಲ ಅಂತ. ಇಫ್ ಇನ್ ಕೇಸ್ ಅಲ್ಲಿ ನನಗೆ ಮಿನಿಮಮ್ ಒಂದು 10 ವೋಟ್ ಬಂದರೆ ನಾನು ಅದು ಕಂಡಕ್ಟ್ ಮಾಡ್ತಿದ್ದೀನಿ ಸ್ಯಾಟರ್ಡೆ ಅಥವಾ ಸಂಡೇ. ಫೈನ್. ಅಶೋಕ ಬಿಲ್ಡ್ಕಾನ್ ಒಂದೊಳ್ಳೆ ಮೂಮೆಂಟಮ್ ಮಾಡ್ತು 2018ರಲ್ಲಿ. ದಟ್ ಮೀನ್ಸ್ ಈ ಚಾನಲ್ ಕೂಡ ಬ್ರೇಕ್ಔಟ್ ಮಾಡ್ತು, ಬಟ್ ಅದು ಸಸ್ಟೈನ್ ಆಗದೆ ಅಲ್ಲಿಂದ ಮಾರ್ಕೆಟು ಸೆಲ್ಲಿಂಗ್ ಬಂತು. ಫೈನ್. ಸೊ ಈಗ ಸೇಮ್ ಪ್ಯಾಟರ್ನು ಅಗೇನ್ ಮಾಡಿದೆ. ದಟ್ ಮೀನ್ಸ್ ಈಗ ಒಂದೊಳ್ಳೆ ಚಾನಲ್ ಮಾಡ್ತಾಯಿತ್ತು, ಆ ಚಾನಲ್ಗಿಂತ ಅಪ್ಸೈಡಲ್ಲಿ ಅಶೋಕ ಬಿಲ್ಡ್ಕಾನ್ ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಆಗಿ ಈಗ ಅಲ್ಲಿ ರೀಟ್ರೆಸ್ಟ್ ಕೂಡ ಬಂದಿದೆ. ಸೊ ಇಲ್ಲಿ ನೀವು ಗಮನಿಸಬಹುದು, ಇದು ರೀಟ್ರೆಸ್ಟ್ ಕೂಡ ಆಗಿದೆ. ಸೊ ಇದು ರೀಟ್ರೆಸ್ಟ್ ಕೂಡ ಆಗಿದೆ. ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ಲಾನ್ ಮಾಡಿದರೆ ಒಂದೊಳ್ಳೆ ಮೂಮೆಂಟಮ್ ಸಿಗ್ಬೋದು. ಫೈನ್. ಸೊ ಈಗ ನೀವು ವೀಕ್ಲಿಯಲ್ಲಿ ಎಲ್ಲ ಪ್ಲಾನ್ ಮಾಡಿ, ದಟ್ ಮೀನ್ಸ್ ಈಗ ನೀವು ಸ್ವಿಂಗ್ ಟ್ರೇಡಿಂಗ್ ಎಲ್ಲ ಪ್ಲಾನ್ ಮಾಡಿದ್ರೆ ಸೊ ನೀವು ಡೈಲಿ ಚಾರ್ಟು ಕೂಡ ನೋಡಬೇಕಾಗುತ್ತೆ. ಈಗ ನಾನು ನಿಮಗೆ ಡೈಲಿ ಚಾರ್ಟ್ ನೋಡ್ತೀನಿ ನೋಡಿ ಇಲ್ಲಿ. ಸೊ ಡೈಲಿ ಚಾರ್ಟಲ್ಲಿ ನಮ್ಮ ಪ್ರೈಸ್ ಸಿಗುತ್ತೆ. ನಾನು ಏನು ಹೇಳ್ತೀನಿ ಅಂದರೆ, ಇಫ್ ಇನ್ ಕೇಸ್ ನಮ್ಮದು ಎಂಟ್ರಿ ಲೆವೆಲ್ಲು ಸಮಾನ್ ಈ ರೇಂಜಲ್ಲಿ ಆಗಿದ್ದರೆ, ಸೊ ನಮ್ಮದು ಎಂಟ್ರಿ ಲೆವೆಲ್ ಇದಾಗುತ್ತೆ, ನಮ್ಮದು ಸ್ಟಾಪ್ ಲಾಸ್ ಲೆವೆಲು ಇದಾಗಿರುತ್ತೆ. ಲೆಟ್ಸ್ ಅಸ್ಯೂಮ್. ಫೈನ್. ಇಫ್ ಇನ್ ಕೇಸ್ ನಾವು ಪ್ಲಾನ್ ಮಾಡಿದರೆ, ಸೊ ಈಗ ನಮ್ಗೆ ಎಂಟ್ರಿ ಲೆವೆಲ್ ಏನಿರುತ್ತೆ ಅದು ನಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ಲ. ಸೊ ಅದಕ್ಕೆ ನಾವು ಡೈಲಿಯಲ್ಲಿ ಚೆಕ್ ಮಾಡ್ತಾ ಇರಬೇಕು, ಅದಕ್ಕಿಂತ ಅಪ್ಸೈಡಲ್ಲಿ ಕ್ಲೋಸ್ ಆಯಿತಾ ಅಥವಾ ಮಾರ್ಕೆಟು ಡೈಲಿಯಲ್ಲಿ ಅದಕ್ಕಿಂತ ಅಪ್ಸೈಡಲ್ಲಿ ಒಂದೊಳ್ಳೆ ಟ್ರೇಡ್ ಮಾಡ್ತಾ ಉಂಟಾ, ಸಸ್ಟೈನ್ ಮಾಡ್ತಾ ಉಂಟಾ, ಆವಾಗ ನಮಗದು ಫೇರ್ ಪ್ರೈಸ್ ಸಿಗುತ್ತೆ. ಇಫ್ ಇನ್ ಕೇಸ್ ನಾವು ವೀಕ್ಲಿ ಚಾರ್ಟಲ್ಲಿ ಪ್ಲ್ಯಾನ್ ಮಾಡ್ತೀವಿ ಅಂದರೆ ವೀಕ್ಲಿಗೋಸ್ಕರ ಕಾಯಬಾರ್ದು. ಆವಾಗ ಕಾಯಿದ್ರೆ ಏನಾಗುತ್ತೆ ಅಂದರೆ ನಮ್ಮದು SL ತುಂಬ ದೊಡ್ಡದಾಗುತ್ತೆ. ಇಫ್ ಇನ್ ಕೇಸ್ ನಾವು ಇಲ್ಲಿ ಪ್ಲ್ಯಾನ್ ಮಾಡಿದರೆ 247 ಹತ್ರ ನಮ್ಮದು ಎಂಟ್ರಿ ಆಗ್ತಿತ್ತು, ಮಿನಿಮಮ್ ಅಂದ್ಕೊಳ್ಳಿ 250 ಹತ್ರ ಎಂಟ್ರಿ ಆಗ್ತಿತ್ತು, ನಮ್ಮದು ಸ್ಟಾಪ್ ಲಾಸ್ ಸಮಥಿಂಗ್ 224 ಹತ್ರ ಸ್ಟಾಪ್ ಲಾಸ್ ಇರ್ತಿತ್ತು. ದಟ್ ಮೀನ್ಸ್ ಸಮಥಿಂಗ್ ಒಂದು 26 ರೂಪಾಯಿ ಸಮಥಿಂಗ್ ಎಷ್ಟೊಂದು ಸ್ಟಾಪ್ ಲಾಸ್ ಆಗ್ತಿತ್ತು. ಅದೇ ನಮಗೆ ಈಗ 263 ಹತ್ರ ಆಗಿದೆ. ದಟ್ ಮೀನ್ಸ್ ಅದೇ ಸ್ಟಾಪ್ ಲಾಸು ಸ್ವಲ್ಪ ದೊಡ್ಡದಾಗಿದೆ. ಆವಾಗ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಡೈಲಿಯಲ್ಲಿ ನೋಡಿದರೆ ಐ ಥಿಂಕ್ ಬೆಟರ್ ಅಂತ. ಫೈನ್. ಇಫ್ ಇನ್ ಕೇಸ್ ನೀವು ಈಗಲೂ ಕೂಡ ಪ್ಲ್ಯಾನ್ ಮಾಡಿದರೆ ಒಂದೊಳ್ಳೆ ಮೂಮೆಂಟಮ್ ಸಿಗ್ಬೋದು. 320 ತನಕ ನಂದು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ಇಫ್ ಇನ್ ಕೇಸ್ ಇಲ್ಲಿಂದ ಮೂಮೆಂಟಮ್ ಆದರೆ. ಸೊ ಇಫ್ ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡೋದಾದರೆ ಇದು ನಿಮ್ಮದು ಎಂಟ್ರಿ ಪ್ರೈಸ್ ಆಗುತ್ತೆ, ಆ್ಯಂಡ್ ನಿಮ್ಮದು ಸ್ಟಾಪ್ ಲಾಸ್ ಸಮಥಿಂಗ್ ಒಂದು 224 ಇಲ್ಲ 220 ರೌಂಡ್ ಲೆವೆಲ್ ಹತ್ರ ಕೂಡ ಇಟ್ಟರೆ ಐ ಥಿಂಕ್ ಬೆಟರ್ ಅಂತ. ಫೈನ್. ಸೊ ಇದು ಈಗ ಪ್ರೀವಿಯಸ್ ಟೈಮಲ್ಲಿ ಒಂದೊಳ್ಳೆ ಬ್ರೇಕ್ಔಟ್ ಆಯಿತು, ಅದರ ನಂತರ ಮಾರ್ಕೆಟು ಕಂಟಿನ್ಯೂಸ್ಲಿ ಸೆಲ್ಲಿಂಗ್ ಬರ್ತಾ ಇತ್ತು. ಇಲ್ಲಿಂದ ಲೋವರ್ ಲೋ ಫಾರ್ಮೇಷನ್ ಕೂಡ ಆಯಿತು. ದೆನ್ ಅದರ ನಂತರ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದೆ. ದಟ್ ಮೀನ್ಸ್ ಇಲ್ಲಿ ಸ್ವಲ್ಪ ಕನ್ಸಲ್ಟಿಂಗ್ ಮಾಡಿದೆ. ಏನಿಲ್ಲಿ ಪ್ರೀವಿಯಸ್ ಸೆಲ್ಲಿಂಗ್ ಬಂದಿದೆಯಲ್ಲ, ಆ ಸೆಲ್ಲಿಂಗ್ ನಂತರ ನೀವು ಲೋ ಹೊಡಿಲಿಲ್ಲ. ದಟ್ ಮೀನ್ಸ್ ಇಲ್ಲಿ ಬಾಯರ್ ಸ್ವಲ್ಪ ಸಸ್ಟೈನ್ ಮಾಡ್ತಿದ್ದಾರೆ, ಬೈಯಿಂಗ್ ಸ್ವಲ್ಪ ಬರ್ತಾ ಉಂಟು ಈ ಲೋ ಹತ್ರ. ಸೊ ನಾನು ಅದೇ ಅಂದ್ಕೊಂಡಿದ್ದೆ, ಮಾರ್ಕೆಟ್ ಇಲ್ಲಿಂದ ಒಂದೊಳ್ಳೆ ಬೌನ್ಸ್ ಬ್ಯಾಕ್ ಸಿಗ್ಬೋದು ನಮಗೆ. 170, 180, 160 ತನಕ ನಮ್ಗೆ ಒಂದೊಳ್ಳೆ ಟಾರ್ಗೆಟ್ ಸಿಗ್ಬೋದು ಅಂತ. ಸೊ ಇದರಲ್ಲಿ ಫಸ್ಟ್ ಒಂದು ಏನಂದರೆ, ಮಾರ್ಕೆಟ್ ಈಗ ಅಪ್ಸೈಡಲ್ಲಿ ಒಂದೊಳ್ಳೆ ಟ್ರೆಂಡ್ ಲೈನ್ ಬರ್ತಾ ಉಂಟು. ಈ ಟ್ರೆಂಡ್ ಲೈನ್ಗಿಂತ ಅಪ್ಸೈಡಲ್ಲಿ ವೀಕ್ಲಿಯಲ್ಲಿ ಕ್ಲೋಸ್ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ಲ್ಯಾನ್ ಮಾಡಿದರೆ ನಿಮ್ಮದು ಎಂಟ್ರಿ ಪ್ರೈಸು 133 ಹತ್ರ ಎಂಟ್ರಿ ಆಗುತ್ತೆ. ನಿಮ್ಮದು ಟಾರ್ಗೆಟ್ ಸಮಥಿಂಗ್ ನನ್ನ ಪ್ರಕಾರ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇದ್ದು 170 to 150 ರೇಂಜಲ್ಲಿ, 170, 160 ಈ ರೇಂಜಲ್ಲಿ ನಾನು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಮಾರ್ಕೆಟು ಇಲ್ಲಿ ನೋಡಿ, ನಾನು ನಿಮಗೆ ಟಾರ್ಗೆಟ್ ಹೇಳ್ಬೋದು 160, 170 ಅಂತ, ಬಟ್ ಇದು 170ಗಿಂತ ಅಪ್ಸೈಡ್ ಕೂಡ ಹೋಗ್ಬೋದು, 200, 220, ಇಲ್ಲಾಂದರೆ 140, 130ಗಿಂತ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಬರ್ಬೋದು. ದಟ್ ಮೀನ್ಸ್ ಇಲ್ಲಿ ಎಂಟ್ರಿ ಕೊಟ್ಟು SL ಕೂಡ ಹಿಟ್ ಆಗ್ಬೋದು. ಸೊ ಅದಕ್ಕೆ ನೀವು ನಿಮ್ಮದು ಪೊಸಿಷನ್ ಸೈಜಿಂಗ್ ಏನುಂಟು, ರಿಸ್ಕ್ ಮ್ಯಾನೇಜ್ಮೆಂಟ್ ಉಂಟು, ಅದನ್ನೆಲ್ಲ ಫಾಲೋ ಮಾಡಿ. ಅದಿಲ್ಲ ಅಂದರೆ ನೀವು ಸಸ್ಟೈನ್ ಆಗಲ್ಲ. ಇಲ್ಲಿ ನೀವು ಪ್ರಾಫಿಟ್ ಮಾಡ್ಬೋದು, ಬಟ್ ಅದು ಓವರ್ ಆಲ್ ಗೇನ್ ಏನುಂಟಲ್ಲ, ಓವರ್ ಆಲ್ ಇಯರ್ಲಿ ಗೇನ್ ಏನುಂಟಲ್ಲ, ಅದು ಏನು ಸಿಗಲ್ಲ, ಅದು ಲಾಸಸ್ ಆಗುತ್ತೆ ನೆಟ್ಟಲ್ಲಿ. ಪ್ಲೀಸ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಏನೂ ಕೂಡ ಆಗಲ್ಲ, ಕ್ವಿಕ್ ಮನಿ ಕ್ವಿಕ್ ರಿಚ್ ಏನೂ ಕೂಡ ಇಲ್ಲ. ಜಸ್ಟ್ ನೀವು ಮನಿ ಮ್ಯಾನೇಜ್ಮೆಂಟಲ್ಲಿ ಟ್ರೇಡ್ ಮಾಡಿ, ಪೊಸಿಷನ್ ಸೈಜಿಂಗಲ್ಲಿ ಟ್ರೇಡ್ ಮಾಡಿ, ಆವಾಗಲೇ ನಿಮಗೊಂದು ಬೆಟರ್ ರಿಸಲ್ಟ್ ಸಿಗುತ್ತೆ. ಫೈನ್. ಸೊ ಇಫ್ ಇನ್ ಕೇಸ್ ನೀವು ಇದು ಪ್ಲ್ಯಾನ್ ಮಾಡೋದಾದರೆ 132 ಹತ್ರ ಪ್ಲ್ಯಾನ್ ಮಾಡ್ಬೋದು. ಸ್ಟಾಪ್ ಲಾಸ್ ಅಮೌಂಟ್ ನೀವು 122, 120 ಹತ್ರ ಸ್ಟಾಪ್ ಲಾಸ್ ಇಟ್ಟರೆ ಐ ಥಿಂಕ್ ಬೆಟರ್ ಅಂತ. ಇಲ್ಲಿಂದ ನಾನು ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಯಾವ ಥರದಲ್ಲಿ. ಫೈನ್. ಥರ್ಡ್ ನೋಡ್ಲಿಕ್ಕೆ ಹೋದರೆ PNB. ಇದು ಕೂಡ ಸ್ವಲ್ಪ ಚೆನ್ನಾಗಿ ತೋರ್ತಾ ಉಂಟು. ಪ್ರೀವಿಯಸ್ ಟೈಮಿಂದ ಪ್ರೀವಿಯಸ್ ಹೈನ ಯಾವಾಗ ಕೂಡ ಬ್ರೇಕ್ ಮಾಡಿಲ್ಲ, ಜಸ್ಟ್ ಟಚ್ ಮಾಡಿ ಇಲ್ಲಿಂದ ಡೌನ್ ಸೈಡ್ ಬಂತು, ಬಟ್ ಇದು ದಟ್ ಮೀನ್ಸ್ ಇಲ್ಲಿ ಹೋಲ್ಡ್ ಮಾಡಿಲ್ಲ, ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಡಲ್ಲ. ಆ್ಯಂಡ್ ಇದು ಪಾಸಿಟಿವ್ ಕ್ಯಾಂಡಲ್ ಆಗಿ ಕೂಡ ಯಾವುದೂ ಕೂಡ ವೀಕಲ್ಲಿ ಕ್ಲೋಸ್ ಆಗಿಲ್ಲ ಲಾಸ್ಟ್ 3-4 ವೀಕಿಂದ. ಬಟ್ ಈಗ ಏನಾಗಿದೆ ಅಂದರೆ ಇದು ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಈಗ ಇಫ್ ಇನ್ ಕೇಸ್ ನೀವು ನಾಳೆ ದಿವಸ ನೀವು ಇಲ್ಲಿ ನೋಡ್ಬೋದು, ಒಂದು ಟ್ರೆಂಡ್ ಲೈನ್ ಕೂಡ ಬರ್ತಾ ಉಂಟು ಅಪ್ಸೈಡಿಂದ. ಸೊ ಈ ಟ್ರೆಂಡ್ ಲೈನ್ ಕೂಡ ನೋಡ್ಬೋದು, ಇಲ್ಲೊಂದು ಟ್ರೆಂಡ್ ಲೈನ್ ಬರ್ತಾ ಉಂಟು, ಆ್ಯಂಡ್ ಸೆಕೆಂಡು ಇಲ್ಲೊಂದು ಕೂಡ ಟ್ರೆಂಡ್ ಲೈನ್ ಬರ್ತಾ ಉಂಟು. ಫೈನ್. ಸೊ ಈಗ ನನ್ನ ಪ್ರಕಾರ ಇಲ್ಲಿಂದ ಅಪ್ಸೈಡಲ್ಲಿ ಕ್ಲೋಸಿಂಗ್ ಕೊಟ್ಟೆ ಆಗಿದೆ. ಇಫ್ ಇನ್ ಕೇಸ್ ನಾನು ಹೇಳಿದಾಗೆ ಮುಂಚೆ ಕೂಡ ನೀವು ವೀಕ್ಲಿಯಲ್ಲಿ ನಿಮಗೆ ಕ್ಲೋಸಿಂಗ್ ಅಷ್ಟೊಂದು ಸಿಗಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಲ್ಲಿ ಸಮಯ ಈ ವೀಕ್ ಕ್ಲೋಸಿಂಗ್ ಕೊಡುತ್ತೆ, ನೆಕ್ಸ್ಟ್ ವೀಕು ಇಲ್ಲೆಲ್ಲ ಹೋಗಿ ಟಚ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ಲ್ಯಾನ್ ಮಾಡಿದರೆ ಸ್ಟಾಪ್ ಲಾಸ್ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ಡೈಲಿಯಲ್ಲಿ ವಾಚ್ ಮಾಡಿ. ಇಫ್ ಇನ್ ಕೇಸ್ ನೀವು ಇದೇ ಚಾರ್ಟು ಡೈಲಿಯಲ್ಲಿ ನೋಡಿದರೆ ಸ್ವಲ್ಪ ಬೇರೆ ಥರನೇ ತೋರುತ್ತೆ. ಇನ್ ಕೇಸ್ ನೀವು ಇಲ್ಲಿ ಪ್ಲ್ಯಾನ್ ಮಾಡೋದಾದರೆ
ಜಾಸ್ತಿ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಬೇಡಿ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಇದರಲ್ಲಿ ಪ್ಲ್ಯಾನ್ ಮಾಡ್ತೀರಾ ಅಥವಾ ನಿಮ್ದು ಏನು ರಿಸ್ಕ್ ಅಪಿಟೈಟ್ ಉಂಟಲ್ಲ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ ನಾನು ಇದರಲ್ಲಿ 1,000 ರಿಸ್ಕ್ ತೊಗೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ಕೊಳ್ಳೋಣ. ನಾನು ಆವಾಗ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ 140 ಹತ್ರ ಅಂದ್ಕೊಳ್ಳೋಣ. ಫೈನ್. ಸೊ ಈಗ ನೀವು ಇಲ್ಲಿ ರಿಸ್ಕ್ ತೊಗೊಳ್ಳೋವಾಗ 250 ರಿಸ್ಕ್ ತೊಗೊಳ್ಳಿ. ದಟ್ ಮೀನ್ಸ್ 250 ರೂಪಾಯಿ ರಿಸ್ಕ್ ತೊಗೊಳ್ಳಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಮಾಡು, ದೆನ್ ಇಲ್ಲಿಂದ ಅಪ್ಸೈಡ್ ಹೋದರೆ ರಿಮೈನಿಂಗ್ 750 ಉಂಟಲ್ಲ, ಇಲ್ಲಿ ನೀವು ಪ್ಲ್ಯಾನ್ ಮಾಡಿ ಆವಾಗ ಟ್ರೈಲಿಂಗ್ ಸ್ಟಾಪ್ ಲಾಸ್ ತಂದು ಇಲ್ಲಿರಿ. ಆವಾಗ ನಿಮ್ಮದು ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀರ. ಫೈನ್. ಯಾಕೆ ಹೀಗೆ ಹೇಳೋದಂದರೆ ತುಂಬ ಸಲ ಏನಾಗುತ್ತೆ ಅಂದರೆ ಮಾರ್ಕೆಟ್ ಒಂದು ಬ್ರೇಕ್ಔಟ್ ಕೊಟ್ಟು ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬರ್ತಾರೆ ಆ್ಯಂಡ್ ಇಲ್ಲಿ ನಮ್ಮದು ಸ್ಟಾಪ್ ಲಾಸ್ ಇರ್ತದೆ. ಸೊ ಇನಿಷಿಯಲಿ ಪ್ರಾರಂಭಿಕವಾಗಿ ನಾವೇನು ಪ್ಲ್ಯಾನ್ ಮಾಡ್ತಿರವಲ್ಲ, ಆವಾಗ ಜಸ್ಟ್ ನಾವು ಸ್ವಲ್ಪ ನೋಡುವ, ಟೇಸ್ಟ್ ನೋಡುವ ಅಂತಾರ. ಸೊ ಹಾಗೆ ಟೇಸ್ಟ್ ನೋಡಬೇಕು. ಅದರ ನಂತರ ಮಾರ್ಕೆಟ್ ಇಲ್ಲಿ ಅಪ್ಸೈಡ್ ಹೋಗಿ ಸಸ್ಟೈನ್ ಆಯಿತು, ದೆನ್ ಮಾರ್ಕೆಟ್ ಇಲ್ಲಿಂದ ಒಂದೊಳ್ಳೆ ಹೋಲ್ಡ್ ಮಾಡಿ ಒಂಥರ ಯಾವ ಪ್ಯಾಟರ್ನು W ಪ್ಯಾಟರ್ನ್ ಮಾಡ್ತಾ ಅಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು ರಿಮೈನಿಂಗ್ ಕ್ವಾಂಟಿಟಿ. ಈ ರೂಲ್ನ ಒಂದು ಯೂಸ್ ಮಾಡಿ ಇದರಲ್ಲಿ ನಿಮಗೆ ಪೊಸಿಷನ್ ಸೈಜಿಂಗ್ ತುಂಬಾ ಈಸಿ ಆಗ್ತದೆ. ಫೈನ್. ಸೊ ಇದನ್ನು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ಲ್ಯಾನ್ ಮಾಡಿದರೆ 140 ತನಕ ಹೋಗೋ ಚಾನ್ಸಸ್ ಉಂಟು ಇದರಲ್ಲಿ. ಫೈನ್. ಸ್ಟಾಕಲ್ ಐಲ್ಯಾಂಡ್ ತುಂಬಾ ಚೆನ್ನಾಗಿ ತೋರ್ತಾ ಉಂಟು. ಪ್ರೀವಿಯಸ್ ಟೈಮಲ್ಲಿ ಕೂಡ ಇದು ಸೇಮ್ ರೇಂಜ್ 160ಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತು, ಬಟ್ ಇದು ಸ್ವಲ್ಪ ಇಲ್ಲಿ ಹೋಲ್ಡ್ ಮಾಡ್ತು. ಇದು ಸೆಲ್ಲಿಂಗ್ ಅಲ್ಲ, ಯಾವತ್ತಿದ್ರೂ ನೆನ್ಪಿಟ್ಕೊಳ್ಳಿ, ಇದು ಸೆಲ್ಲಿಂಗ್ ಅಲ್ಲ. ಸೆಲ್ಲಿಂಗ್ ಈಸ್ ಆಲ್ವೇಸ್ ಫಾಸ್ಟ್. ಸೆಲ್ಲಿಂಗ್ ಯಾವ ಲೆವೆಲ್ ಕೂಡ ಹೋಲ್ಡ್ ಮಾಡಲ್ಲ. ಸೊ ಇಲ್ಲಿ ನೀವು ಪ್ರೀವಿಯಸ್ ಟೈಮಲ್ಲಿ ನೋಡ್ಬೋದು, ಇಲ್ಲಿಂದ ಒಂದೊಳ್ಳೆ ಬ್ರೇಕ್ಔಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತು, ಬಟ್ ಬ್ರೇಕ್ಔಟ್ ಇಲ್ಲಿಂದ ಫೇಲ್ ಆಯಿತು. ಇಲ್ಲಿ ಸೆಲ್ಲಿಂಗ್ ಹೇಗೆ ಬರ್ತಾ ಉಂಟು, ಇಲ್ಲಿ ಕ್ಯಾಂಡಲ್ಸ್ ನೋಡಿ ಹೇಗೆ ಬರ್ತಾ ಉಂಟು, ದೊಡ್ಡ ದೊಡ್ಡ ಕ್ಯಾಂಡಲು. ಬಟ್ ಆ ದೊಡ್ಡ ದೊಡ್ಡ ಕ್ಯಾಂಡಲ್ ಇಲ್ಲಿ ಉಂಟಾ, ಇಲ್ಲ, ಸಣ್ಣ ಸಣ್ಣ ಕ್ಯಾಂಡಲ್ ಉಂಟು. ದಟ್ ಮೀನ್ಸ್ ಇಲ್ಲಿ ಹೋಲ್ಡ್ ಮಾಡ್ತುಂಟು. ಇಲ್ಲಿ ಬಯರ್ಸ್ ಏನು ಮಾಡ್ತಿದ್ದಾರೆ, ಇಲ್ಲಿ ಬೇಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಇಲ್ಲಿ ಸ್ವಲ್ಪ ಗಟ್ಟಿ ಮಾಡ್ತಿದ್ದಾರೆ. ಅದೇನು ಬುಡ ಉಂಟಲ್ಲ, ಆ ಬುಡನ ಸ್ವಲ್ಪ ಗಟ್ಟಿ ಮಾಡ್ತಿದ್ದಾರೆ. ಇಲ್ಲಿಂದ ನಾವೊಂದು ಅಪ್ಸೈಡ್ ಮೂವ್ ಕೊಡುವ ಅಂತ. ಸೊ ಈ ಪಾಯಿಂಟು ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಫೈನ್. ಸೊ ಇಲ್ಲಿ ಒಂದೊಳ್ಳೆ ಚಾನಲ್ ಮಾಡ್ತು, ಅದ ನಂತರ ಮಾರ್ಕೆಟ್ ಬ್ರೇಕ್ಔಟ್ ಕೊಡ್ತು. ಫೈನ್. ಸೊ ನಾನು ಇನಿಷಿಯಲಿ ಹೇಳಿದೆ, ನಾನು ನಿಮಗೆ ಇನಿಷಿಯಲಿ ನೀವು ಪ್ಲ್ಯಾನ್ ಮಾಡುವಾಗ ಯಾವತ್ತಿದ್ರೂ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ ಅಂತ. ಇಫ್ ಇನ್ ಕೇಸ್ ನೀವು ಮುಂಚೆನೇ, ದಟ್ ಮೀನ್ಸ್ 2024 ಫೆಬ್ರವರಿ ಮಾರ್ಚ್ ಆ ಟೈಪಲ್ಲ ಇಫ್ ಇನ್ ಕೇಸ್ ನೀವು ಇದರಲ್ಲಿ ಪ್ಲ್ಯಾನ್ ಮಾಡಿದರೆ, ನೀವು ಆವಾಗ ಇಫ್ ಇನ್ ಕೇಸ್ ನನ್ನ ವೀಡಿಯೋ ಮುಂಚೆನೇ ನೋಡ್ತಾ ಇದ್ದರೆ ನೀವು ಆವಾಗ ಪ್ಲ್ಯಾನ್ ಮಾಡಿರ್ತೀರ. ಇಲ್ಲಿ ಏನು 250 ರೂಪೀಸ್ ಪ್ಲ್ಯಾನ್ ಮಾಡಿರ್ತೀರ. ನಿಮ್ಮದು ರಿಸ್ಕ್ ಏನುಂಟು 1000 ರೂಪೀಸ್. ನೀವು ಇಲ್ಲಿ ಪ್ಲ್ಯಾನ್ ಏನು ಮಾಡಿರ್ತೀರ 250. ಇವಾಗ ಏನು ಮಾಡ್ತೀರ ಅಂದರೆ ಈ 250ನ ತಂದು ಇಲ್ಲಿ ಸ್ಟಾಪ್ ಲಾಸ್ ಇಡೀನಿ, ರಿಮೈನಿಂಗ್ 750 ಏನುಂಟಲ್ಲ ಅದು ನೀವು ಇಲ್ಲಿ ಆ್ಯಡ್ ಮಾಡಿ. ಫೈನ್. ಇಫ್ ಇನ್ ಕೇಸ್ ಇಲ್ಲಿಂದ ಸ್ಟಾಪ್ ಲಾಸ್ ಹಿಟ್ಟಾದರೂ ಕೂಡ ಏನಾಗುತ್ತೆ, ನಮ್ಮದು ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆಗುತ್ತೆ. ಬಿಕಾಸ್ ಏನು ನಾವು 250 ಇಲ್ಲಿ ಪ್ಲ್ಯಾನ್ ಮಾಡಿರ್ತೀವಲ್ಲ, ಅದು ಇದು ಆ್ಯಾವ್ರೇಜ್ ಆಗಿರುತ್ತೆ. ಐ ಹೋಪ್ ನಾನು ಪಾಯಿಂಟು ನಿಮಗೆ ಕ್ಲಿಯರ್ ಆಗಿರುತ್ತೆ ಅಂದರೆ. ಫೈನ್. ಸೊ ಅದು ಆವಾಗಲೇ ಮಾಡಿ. ಇಲ್ಲಿ ನೋಡಿ, ಇಫ್ ಇನ್ ಕೇಸ್ ಮಾರ್ಕೆಟು ಇದು ಬರೋ ತನಕ ನೀವು ಕಾಯಬಾರ್ದು. ಇಫ್ ಇನ್ ಕೇಸ್ ನಿಮ್ಮದು ಇಲ್ಲಿ ನೀವು ಪ್ಲ್ಯಾನ್ ಮಾಡಿದರೆ 180 190 ಹತ್ರ, ಆವಾಗ ನಿಮ್ಮದು ಟಾರ್ಗೆಟು 290 300 ಇದ್ದರೆ ಮಾತ್ರ ನಿಮ್ಗೆ ಈ ಥರ ಒಂದು ಆಪ್ಷನ್ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಇಲ್ಲಿ 180 190 ಹತ್ರ ಪ್ಲ್ಯಾನ್ ಮಾಡಿ ನಿಮ್ಮದು ಟಾರ್ಗೆಟೆಡ್ 220 ಅಥವಾ 230 ಈ ಥರ ಪ್ಲ್ಯಾನ್ ಆಗಿದ್ದರೆ ನಿಮ್ಗೆ ಇಲ್ಲಿ ಟಾರ್ಗೆಟ್ ಹಿಟ್ ಮಾಡ್ತು, ದೆನ್ ನಿಮಗೆ ಕ್ವಾಂಟಿಟಿ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಸಿಕ್ಕಿಲ್ಲ. ಇಫ್ ಇನ್ ಕೇಸ್ ನಿಮ್ಮದು ಟಾರ್ಗೆಟು, ಇದರಲ್ಲಿ ನನ್ನ ಟಾರ್ಗೆಟ್ ಉಂಟು 300, ಈಗ ನಾನು ಇಲ್ಲಿ ಪ್ಲ್ಯಾನ್ ಮಾಡೋದಾದರೆ ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ಏನು 750 ಉಂಟಲ್ಲ ಅದು ಆ್ಯಡ್ ಮಾಡ್ತೀನಿ. ಫೈನ್. ಈಗ ನಾವಿಲ್ಲಿ ಫ್ರೆಶ್ ಎಂಟ್ರಿ ಮಾಡೋದಾದರೆ ಹೇಗೆ, ಇಲ್ಲಿ ನಾವು ಫ್ರೆಶ್ ಎಂಟ್ರಿ ಮಾಡುವಾಗ ಇದು ನಮಗೆ ಫಸ್ಟ್ ಟೈಮ್, ಇದು ನಮಗೆ ಸೆಕೆಂಡ್ ಟೈಮಲ್ಲ. ಆಲ್ರೆಡಿ ಯಾರು ಪ್ಲ್ಯಾನ್ ಮಾಡಿದ್ದಾರೆ ಅವರಿಗಿದು ಸೆಕೆಂಡ್ ಟೈಮ್, ಅವರಿಗೊಂದು ಚಾನ್ಸ್ ತೋರ್ತಾ ಉಂಟು, ಬಟ್ ಇದು ನಮಗೆ ಫಸ್ಟ್ ಟೈಮ್. ಸೊ ಅದಕ್ಕೆ ನಾವಿಲ್ಲಿ ಇಫ್ ಇನ್ ಕೇಸ್ ನಮ್ಮದು ಟಾರ್ಗೆಟು 300 320 ಆಗಿದ್ದರೆ, ನನ್ನ ಟಾರ್ಗೆಟ್ ಉಂಟು ಇದರಲ್ಲಿ 300 320 ತನಕ ಹೋಗೋ ಚಾನ್ಸಸ್ ಉಂಟು. ಇಫ್ ಇನ್ ಕೇಸ್ ನಾವಿಲ್ಲಿ ಪ್ಲ್ಯಾನ್ ಮಾಡೋದಾದರೆ ನಮ್ಮದು ರಿಸ್ಕ್ ತಗೊಳ್ಳೋ ಚಾನ್ಸಸ್ ಎಷ್ಟು ಉಂಟು, 1000 ರೂಪಾಯಿ. ನಾವಿಲ್ಲಿ ಪ್ಲ್ಯಾನ್ ಎಷ್ಟು ಮಾಡಬೇಕು, 250 ರೂಪೀಸ್. ಯಾವಾಗ ಮಾರ್ಕೆಟಲ್ಲೂ 320 300 ಹತ್ರ ನಮಗೊಂದು ಚಾನ್ಸ್ ಸಿಕ್ಕಿದರೆ ಹೀಗೆ ನಾವಿಲ್ಲಿ ರಿಮೈನಿಂಗ್ ಆ್ಯಡ್ ಮಾಡೋಣ. ಫೈನ್. ಸೊ ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಕೂಡ ನಾವು ಕ್ವಾಂಟಿಟಿ ಲೆಸ್ಸೇ ಮಾಡಿ ಪ್ಲ್ಯಾನ್ ಮಾಡಬೇಕು ಯಾವಾಗ ನಾವು ಪ್ರೀವಿಯಸ್ಸಲ್ಲಿ ಎಂಟ್ರಿ ಮಾಡಿಲ್ಲ ಅಂದರೆ. ಫೈನ್. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ಫೈನ್. ಸೊ ಲಾಸ್ಟ್ ಆಯಿತು, ಆಲ್ಮೋಸ್ಟ್ ಆಯಿತು. ಇನ್ ಕೇಸ್ ನೀವು ಯಾವುದೇ ಒಂದು ಸ್ಟಾಕಲ್ಲಿ ಎಂಟ್ರಿ ಮಾಡುವಾಗ ಆ ಸ್ಟಾಕಲ್ಲಿ ನಿಮ್ಮ ರಿಸ್ಕೇ 1000 ರೂಪಾಯಿ ಇದೆ ಅಂದರೆ ಆ 1000 ರೂಪಾಯಿ ರಿಸ್ಕೇ ಇನಿಷಿಯಲಿ ಹಾಕಬೇಡಿ. ಜಸ್ಟ್ ಅದು ಪ್ಯಾರಿಮೆಡಿಕ್ಕಾಗಿ 1000 ರೂಪಾಯಿ ರಿಸ್ಕ್ ಆ್ಯಡ್ ಆಗ್ತಾ ಹೋಗಲಿ. ಐ ಹೋಪ್ ನಾನು ಹೇಳಿದ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತಂತ. ಸೊ ಈ ಥರ ತುಂಬಾ ರೂಲ್ಸ್ ಉಂಟು ಸ್ಟಾಕ್ ಮಾರ್ಕೆಟಲ್ಲಿ. ಹಾಗೆ ಸುಲಭ ಯಾರೂ ಹಣ ಮಾಡಿಲ್ಲ, ತುಂಬಾ ಕಷ್ಟ, ತುಂಬಾ ನ್ಯಾಕ್ ಯೂಸ್ ಮಾಡಿ, ತುಂಬಾ ತಲೆ ಯೂಸ್ ಮಾಡಿ ಹಣ ಮಾಡಿರ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕಾಂಟೆಂಟ್ ನಿಮಗೆ ತುಂಬಾ ಸಿಗ್ತಾರೆ ಇನ್ ಫ್ಯೂಚರಲ್ಲಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಮಾಡಿ, ಅಲ್ಲಿ ಕೂಡ ನಾನು ಇನ್ನೂ ಥರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ನಾನು ಈ ವೀಕಲ್ಲಿ ಇಫ್ ಇನ್ ಕೇಸ್ ಓಟ್ ಏನಾದರೂ ರೀಚ್ ಆದರೆ ಹೇಗೆ ಲೈವ್ ಕ್ಲಾಸ್ ಮಾಡ್ತೀನಿ, ಹಾಗೆ ನಾನು ಇನ್ ಫ್ಯೂಚರಲ್ಲಿ ಕೂಡ ಸಣ್ಣ ಸಣ್ಣ ಮಾಡ್ತಾ ಹೋಗುವ. ಫೈನ್. ಸೊ ಸಣ್ಣ ಹೆಜ್ಜೆ ಇಟ್ಟಾನೆ ಹೋಗುವ, ದೊಡ್ಡ ಹೆಜ್ಜೆ ಯಾವತ್ತೂ ಇಡಬಾರ್ದು. ಫೈನ್. ಐ ಹೋಪ್ ನಾನು ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತಂತೆ. ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಚಾನಲ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.